ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಾಗಲಕೋಟೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಮೊನ್ನೆ ರಾತ್ರಿ ನಡೀತಾ ಇದ್ದಂತಹ ಶಿವಾಜಿ ಜಯಂತಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಆಗಿದೆ, ಚಪ್ಪಲಿ ಎಸೆತ ಆಗಿದೆ ಅನ್ನುವಂತಹ ಆರೋಪಗಳು ಕೇಳಿಬಂತು. ಒಂದಷ್ಟು ಬಿಗುವಿನ ವಾತಾವರಣ ಬಂತು. ಆದರೆ ಆ ಸಂದರ್ಭದಲ್ಲಿ ಪೊಲೀಸರು ಒಂದಷ್ಟು ನಿಯಂತ್ರಣ ಮಾಡಿಕೊಂಡ್ರು. ಸ್ವಲ್ಪ ನಿಯಂತ್ರಣ ಆಗ್ತಿದೆ ಅನ್ನುವಂತಹ ಹೊತ್ತಿಗೆನೆ ಒಂದಷ್ಟು ಪುಡಾರಿಗಳು, ಕಿಡಿಗೇಡಿಗಳು ಧಾರ್ಮಿಕವಾಗಿ ಗುರುತಿಸಿ ಕೆಲವರ ಅಂಗಡಿಗಳಿಗೆ, ತಳ್ಳುಗಾಡಿಗಳಿಗೆ ಬೆಂಕಿ ಇಟ್ಟರು. ಅದರಲ್ಲೂ ವಿಶೇಷವಾಗಿ ತಳ್ಳುಗಾಡಿಗಳಿಗೆ ಬೆಂಕಿ ಇಟ್ಟರು. ಹಣ್ಣು ವ್ಯಾಪಾರ ಮಾಡ್ಕೊಂಡು ಜೀವನ ನಡೆಸೋರು ಜೀವನ ಹಾಳು ಮಾಡೋದು ಇವ್ರ ಬಾಳೆ ಇಷ್ಟು. ಸೊ ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಡ್ತೀನಿ. ಅದರ ನಂತರ ನಿನ್ನೆ ನಿಷೇಧಾಜ್ಞೆಯ ನಡುವೆಯೂ ಸಹ ಹಿಂದುತ್ವದ ಹೆಸರಿನ ಪಡೆಗಳು ನಿಷೇಧಾಜ್ಞೆಯನ್ನು ಉಲ್ಲಂಘಿಸಿ ಏನೆಲ್ಲ ಮಾಡಿದ್ರು, ಪ್ರಯತ್ನಗಳೇನೇನಾಯಿತು ಅದನ್ನು ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಮತ್ತು ಆ ಮಸೀದಿಯಿಂದ ಬಂತಲ್ಲ ಕಲ್ಲುಗಳು ಮತ್ತು ಚಪ್ಪಲಿ, ಅದನ್ನು ಎಸೆದಂತಹ ಮೂರ್ಖನಿಗೆ, ಕಿಡಿಗೇಡಿಗೆ ಒಂದಷ್ಟು ಮಂಗಳಾರತಿ ಮಾಡೋಣ. ಸೊ ಮೊದಲಿಗೆ ಏನು ನಡೀತಾ ಇತ್ತು ಮೊನ್ನೆ ರಾತ್ರಿ ಅಂತಂದರೆ, ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದ ಆಚರಣೆಯ ಅಂಗವಾಗಿ ಒಂದು ಪ್ರೊಸೆಷನ್, ಮೆರವಣಿಗೆ ಎಲ್ಲಿ ಬಾಗಲಕೋಟೆಯಲ್ಲಿ ಎಲ್ಲಿಂದ ಆರಂಭ ಆಗುತ್ತೆ ಅಂದರೆ ಕಿಲ್ಲಾ ಅನ್ನುವಂತಹ ಪ್ರದೇಶದ್ದು ಅಂಬಾಭವಾನಿ ದೇವಾಲಯದಿಂದ ಶುರುವಾಗಿ ಹಾಗೆ ಹೋಗಿ ಬಸವೇಶ್ವರ ಸರ್ಕಲ್ ಮುಟ್ಟಿ ಅಲ್ಲಿಂದ ವಲ್ಲಭಭಾಯಿ ಚೌಕ್ಗೆ ಬಂದು ಆ ನಂತರ ಮತ್ತೆ ಈ ಪಂಕಾ ಮಸೀದಿ ಅನ್ನುವ ಕಡೆಗೆ ಹೋಗುವಂಥದ್ದು. ಸೊ ಪಂಕಾ ಮಸೀದಿಯ ಬಳಿ ಬಂದಾಗ ಇಲ್ಲಿ ನೀವು ಹಿಂದುತ್ವವಾದಿಗಳ ವರ್ಷನನ್ನು ಕೇಳಿದ್ರೆ ತುಂಬ ಅಮಾಯಕರು, ನಾವು ಸೈಲೆಂಟಾಗಿ ಹೋಗ್ತಿದ್ವಿ. ಕಿಡಿಗೇಡಿಗಳು ಮುಸ್ಲಿಮರು ಕಲ್ಲು ಎಸ್ದುಬಿಟ್ರು, ಚಪ್ಪಲಿ ಎಸ್ದುಬಿಟ್ರು ಅಂತ ಹೇಳಿರ್ತಾರೆ. ಅದನ್ನೇ ಮಾಧ್ಯಮಗಳು ಹೇಳ್ತವೆ. ಯಾಕೆಂದರೆ ಅವುಗಳ ಉದ್ದೇಶನೇ ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡೋದು, ಮುಸ್ಲಿಮರನ್ನು ಟಾರ್ಗೆಟ್ ಮಾಡೋದು. ಸೊ ಅದನ್ನು ಬಿಡಿ, ಅದು ಬೇಕಾದರೆ ನೀವು ಮೇನ್ ಸ್ಟ್ರೀಮಲ್ಲಿ ನೋಡಿ ಏನು ಈ ಹಿಂದುತ್ವ ಪಡೆಗಳು ಯಾವ ಸುಳ್ಳನ್ನು ಹೇಳಿರ್ತವೆ ಅನ್ನೋದಕ್ಕೆ. ಆದರೆ ವಾಸ್ತವದಲ್ಲಿ ಏನು ನಡೆದಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ಏನು ಹೇಳಿದ್ರು ಮತ್ತು ಸ್ಥಳೀಯರು ಏನು ಹೇಳಿದ್ರು, ನಾನು ಮಾತನಾಡಿದಂತಹ ಸ್ಥಳೀಯರು, ಅದನ್ನು ಮಾತ್ರ ನಿಮಗೆ ವಿವರಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಪೊಲೀಸರ ಪ್ರಕಾರ ಮಸೀದಿಯ ಹತ್ತಿರ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ 2 ಕಲ್ಲುಗಳು ಬಂದು ಬಿತ್ತು. ಪೊಲೀಸರೇ ಹೇಳ್ತಿದ್ದಾರೆ ಚಪ್ಪಲಿ ಸ್ಟ್ಯಾಂಡ್ ಕೆಳಗಡೆ ಇಟ್ಟಿದ್ದಂತಹ ಕಲ್ಲುಗಳನ್ನು ತೆಗೆದು ಒಗೆದಿದ್ದಾರೆ ಅಂತ. ಅಲ್ಲಿಗೆ ಅದು ಪೂರ್ವ ನಿಯೋಜಿತ ಅಂತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಪೂರ್ವ ನಿಯೋಜಿತ ಅಂದರೆ ಸುಮಾರು ಕಲ್ಲುಗಳನ್ನು ಶೇಖರಣೆ ಮಾಡಿಟ್ಕೊಂಡು ಹೊಡಿಲೇಬೇಕು ಅನ್ನುವಂತಹ ಉದ್ದೇಶಕ್ಕೆ, ದುರುದ್ದೇಶಕ್ಕೆ ಶೇಖರಣೆ ಮಾಡ್ಕೊಂಡಿಲ್ಲ ಅಂತ ಪೊಲೀಸರೇ ಸ್ಪಷ್ಟಪಡಿಸಿದ್ದಾರೆ. 2 ಕಲ್ಲುಗಳು ಬಂದು ಬಿತ್ತು. ಅದರಲ್ಲಿ ಒಂದು SP ಅವರಿಗೆ ತಗುಲಿ ಒಂದಷ್ಟು ಗಾಯ ಆಗಿದೆ ಅನ್ನೋ ಮಾಹಿತಿ ಇದೆ. ಅದರ ಜೊತೆಗೆ ಇನ್ನೊಂದು ಕಲ್ಲು ಸಹ ಬಂದು ಬಿದ್ದಿದೆ. ಆನಂತರ ಚಪ್ಪಲಿಯೂ ಸಹ ಬಂದು ಬಿತ್ತು ಅನ್ನುವಂಥ ಮಾಹಿತಿ ಇದೆ. ಬಟ್ ಯಾವುದೂ ಸಹ ಶಿವಾಜಿ ಮೂರ್ತಿಗಾಗಲಿ, ಶಿವಾಜಿಯ ಬೇರೆ ಏನು ಫೋಟೋಗಳಿಗಾಗಲಿ ಯಾವುದಕ್ಕೂ ತಾಕಿಲ್ಲ. ಒಂದು ಪೊಲೀಸರಿಗೆ ಮಾತ್ರ ತಾಕಿದೆ ಅನ್ನುವಂಥದ್ದೇ ಮಾಹಿತಿ ಬರ್ತಿರುವಂಥದ್ದು. ಸೊ ಆ ಸಂದರ್ಭದಲ್ಲಿ ಪೊಲೀಸರು ನಿಯಂತ್ರಣ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇಮ್ಮಿಡಿಯೇಟ್ ಆಗಿ ಹೋಗಿ ಆ ತನ್ಜೀರ್ ಅನ್ನುವಂತಹ ಕಿಡಿಗೇಡಿ ಏನೇ ನಡೆದಿದ್ರು ಸಹ ಅದು ಇಡೀ ಊರೇ ಬೆಂಕಿ ಬೀಳೋ ಪರಿಸ್ಥಿತಿ ಬರುತ್ತೆ ಅನ್ನುವಂತಹ ಕಾಮನ್ ಸೆನ್ಸ್ ಇರಬೇಕಿತ್ತು ಅವನಿಗೆ. ಆ ಕಿಡಿಗೇಡಿ ಕಲ್ಲು ಎಸಿಬಾರ್ದಾಗಿತ್ತು. ಏನೇ ಮಾಡಿರಲಿ, ಏನೇನು ಮಾಡಿರಬಹುದು ಅಂತ ಹೇಳ್ತೀನಿ ನಾನು. ಏನೇ ಮಾಡಿರಲಿ, ಅವರ ಬುದ್ಧಿ ಏನೇ ತೋರಿಸಿರಲಿ, ಇವನು ಆ ಕೆಲಸ ಮಾಡಬಾರ್ದಾಗಿತ್ತು. ಸೊ ಹೋಗಿ ಪೊಲೀಸರು ಅವನನ್ನು ಬಂಧಿಸಿದ್ದಾರೆ. ಅವನ ಜೊತೆಯಲ್ಲಿ ಇನ್ನೂ 7 ಜನರ ಬಂಧನ ಆಗಿದೆ. ಅವರ ಮೇಲೆ ಬಂದಿರೋ ಆರೋಪ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಬಂದಿದ್ದಾರೆ ಅಂತ. ಇದು ನೀವು ಯಾವ ರೀತಿ ನೋಡಬಹುದು, ಅದಕ್ಕೆ ಸಾಕ್ಷಿಗಳೇನು, ಅದು ಬೇರೆ ವಿಚಾರ. ಗಲಭೆಗಳಲ್ಲಿ ಯಾಕೆ ಬೇರೆ ಒಂದು ಗುಂಪನ್ನು, ಒಂದು ಕೋಮನ್ನು, ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ವಿಧಿ ಇಲ್ಲದೆ ಬೇರೆ ಏನೇನೋ ದಾರಿಗಳಿಗೆ ಏನೇನೋ ಅರೆಸ್ಟ್ಗಳಾಗ್ತವೆ. ಆ 7 ಜನರ ಬಗ್ಗೆ ಅರೆಸ್ಟ್ ಆಗಿರೋದ್ರ ಬಗ್ಗೆ ಮಾತ್ರ ಒಂದಷ್ಟು ಅನುಮಾನಗಳಿದ್ದೇ ಇರುತ್ತೆ. ಬಟ್ ಒಬ್ಬ ತನ್ಜೀರ್ ಅನ್ನುವಂತಹ ಕಿಡಿಗೇಡಿ ಇದ್ದಾನಲ್ಲ, ಅವನಿಗಂತೂ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಅವನು ಇಡೀ ಊರಿಗೂರು, ಜಿಲ್ಲೆಗೆ ಅಥವಾ ಇಡೀ ರಾಜ್ಯಕ್ಕೆ ಕೋಮುಗಲಭೆ ಆಗುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಅಂತಹ ಪರಿಸ್ಥಿತಿಗಳಲ್ಲಿ ಬೇರೆಯವರು ಏನೇ ಪ್ರಚೋದನೆ ಕೊಡಲಿ, ನಿಮಗೆ ಕಲ್ಲು ಎಸ್ತಿದ್ದು ತಪ್ಪು, ಚಪ್ಪಲಿ ಎಸ್ತಿದ್ರೆ ತಪ್ಪು, ಅಷ್ಟೇ, 2 ಮಾತಿಲ್ಲ. ಸೊ ತನ್ಜೀರ್ ಅನ್ನುವಂಥವನು ಪ್ಲಸ್ ಇನ್ನೂ 7 ಜನರನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದರು ಅಂತ ಬಂಧಿಸಿದ್ದಾರೆ. ತನ್ಜೀರ್ನನ್ನು ಈ ಕೃತ್ಯಕ್ಕೆ ಬಂಧಿಸಿದ್ದಾರೆ. ಇದಿಷ್ಟು ಪೊಲೀಸರ ಪ್ರಕಾರ ಬಂದಿರುವಂಥದ್ದು. ಇನ್ನು ನಾನು ಸ್ಥಳೀಯರಿಗೆ ಮಾತನಾಡಿದ ಪ್ರಕಾರ ಅಲ್ಲೇ ಇರೋದು ಮೇನ್ ಪಾಯಿಂಟು. ಈ ಮೆರವಣಿಗೆ
ಸುಮಾರು 8 ಗಂಟೆ ಹೊತ್ತಿಗೆ ಆ ಮಸೀದಿಯಿಂದ ಸುಮಾರು 50-60 ಮೀಟರ್ ದೂರದಲ್ಲಿ ಬಂದು ಸೇರ್ತು. ಆದರೆ ಅಲ್ಲಿಂದ ಅದು ಮುಂದಕ್ಕೆ ಹೋಗಲಿಲ್ಲ. ಸ್ಥಳೀಯರು ಹೇಳ್ತಾ ಇರೋದು, ಆರೋಪ ಮಾಡ್ತಿರೋದು, SDPI ಅವರು ಸಹ ಆರೋಪ ಮಾಡ್ತಿರೋದು, ಸುಮಾರು 2 ಗಂಟೆಗಳ ಕಾಲ ಅದು ಅಲ್ಲೇ ನಿಂತಿತ್ತು. ಜೋರಾಗಿ DJ ಹಾಕೊಂಡು ಕುಣಿತಿದ್ರು ಮತ್ತು ಮಸೀದಿ ಕಡೆಗೆ ಸನ್ನೆಗಳನ್ನು ಮಾಡೋದು, ಕಿರ್ಚಾಡೋದು ಅದು ಮಾಡ್ತಾರೆ. ನೀವು ಯುವಕರನ್ನ ಕಟ್ಕೊಂಡು ಅದು ಸಹ ಆ ರೀತಿ ಧಾರ್ಮಿಕ ಮೆರವಣಿಗೆಗಳಲ್ಲಿ ಪೊಲೀಸರು ಎಲ್ಲೂ ನಿಲ್ಲೋದಕ್ಕೆ ಅವಕಾಶ ಕೊಡದೆ ಮುಂದಕ್ಕೆ ಹೋಗ್ತಾ ಇರೋಂಗೆ ಮಾಡಬೇಕು. ಅದರಲ್ಲೂ ಸಹ ಮುಸ್ಲಿಮರ ಮೆರವಣಿಗೆ ಆಗಿದ್ದರೆ ದೇವಸ್ಥಾನದ ಮುಂದೆ ನಿಲ್ಲೋಕೆ ಬಿಡಬಾರ್ದು, ಹಿಂದೂಗಳ ಮೆರವಣಿಗೆ ಆಗಿದ್ದರೆ ಮಸೀದಿಗಳ ಮುಂದೆ ನಿಲ್ಲೋದಕ್ಕೆ ಬಿಡಬಾರ್ದು. ಬಿಟ್ಟರೆ ಏನಾದರೂ ಒಂದು ಅನಾಹುತ ಆಗುತ್ತೆ. ಆ ಕಾಮನ್ ಸೆನ್ಸ್ ಪೊಲೀಸರಿಗೆ ಇರಬೇಕು. ಆದರೆ ಸ್ಥಳೀಯರು ಹೇಳ್ತಿದ್ದಾರೆ 2 ಗಂಟೆಗಳ ಕಾಲ ಅಲ್ಲೇ ನಿಂತಿತ್ತು ಆ ಪ್ರೊಸೆಷನ್, ಆ ಒಂದು ಮೆರವಣಿಗೆ. ಎಲ್ಲ ರೀತಿಯಾದಂತಹದ್ದು ಶಬ್ದಗಳು ಬರ್ತಿತ್ತು. ಮಸೀದಿ ಕಡೆಗೆ ಹೂವೆಸೆಯುವಂಥ ಕೆಲಸಗಳನ್ನು ಮಾಡ್ತಿದ್ರು, ಏನೇನೋ ಮಾಡ್ತಿದ್ರು. ಅದು ರಂಜಾನ್ ಸಮಯ ಬೇರೆ, ಮೊನ್ನೆಯಿಂದ ರಂಜಾನ್ ಆರಂಭ ಆಗಿದೆ. ಹಾಗಾಗಿ ರಂಜಾನ್ ಸಂದರ್ಭ ಅವರಿಗೆ ರಾತ್ರಿ 9 ಗಂಟೆಗೆ ವಿಶೇಷವಾದ ಪ್ರಾರ್ಥನೆಗಳಿರ್ತವೆ ಅವರಿಗೆ. ಅದನ್ನೇನೋ ತರಾವಿ ಪ್ರಾರ್ಥನೆ ಅಂತ ಕರೀತಾರೆ ಮುಸ್ಲಿಮರು 9 ಗಂಟೆಯಿಂದ. ಆ ಸಂದರ್ಭದಲ್ಲಿ ಸರಿಯಾಗಿ ಸ್ಥಳೀಯರು ಮತ್ತು SDPI ಹೇಳ್ತಾ ಇರೋದು 8ರಿಂದ 10 ಗಂಟೆಯ ನಡುವೆ ಅಲ್ಲೇ ನಿಂತಿತ್ತು. ಜೋರಾಗಿ ಅವರು DJಗಳನ್ನು ಹಾಕಿದ್ರು, ಈ ರೀತಿ ಕೈ ಸನ್ನೆ ಮಾಡೋದು, ಅದು ಇದು ಶಬ್ದಗಳು ಮಾಡೋದು ಎಲ್ಲ ಮಾಡ್ತಿದ್ರು. ಇದರಿಂದ ಒಬ್ಬ ಕೆರಳಿ ಹೋದ. ಮಸೀದಿಯಲ್ಲಿ ಇದ್ದಂತಹ ಚಪ್ಪಲಿ ಸ್ಟ್ಯಾಂಡಿಗೆ ಸಪೋರ್ಟ್ಗೆ ಕೊಟ್ಟಿದ್ದಂತಹ ಕಲ್ಲುಗಳನ್ನು ತೆಗೆದು ಎಸ್ತಿದ್ದಾನೆ. ಅದನ್ನು ಮುಸ್ಲಿಂ ಸಮುದಾಯ ಸಹ ಖಂಡಿಸಿದೆ, SDPI ಸಹ ಖಂಡಿಸಿದೆ. ನಾನು ಮಾತಾಡಿದ್ದೀನಿ ಅವರಿಗೆ. ವಿಡಿಯೋ ಅವರ ಸ್ಟೇಟ್ಮೆಂಟನ್ನು ಸಹ ನಾನು ನಿನ್ನೆ ರಾತ್ರಿನೇ ಹಾಕಿದ್ದೀನಿ. ಈ ವಿಡಿಯೋ ಲೇಟಾಗಿ ಮಾಡ್ತಿದ್ದೀನಿ, ಯಾಕಂದರೆ ನನಗೆ ಲೇಟೆಸ್ಟ್ ಇನ್ಫಾರ್ಮೇಷನ್ ಬೇಕಾಗಿತ್ತು. ವಾಸ್ತವ ಏನು, ತಪ್ಪು ಯಾರದು, ನಿಜವಾಗ್ಲೂ ಕಲ್ಲು ಬಿತ್ತ? ಎಸ್, ನಿಜವಾಗ್ಲೂ ಕಲ್ಲು ಬಿತ್ತು. ತಾಳ್ಮೆ ಕಳೆದುಕೊಂಡಂತಹ ಒಬ್ಬ ಕಿಡಿಗೇಡಿ ಮಾಡಿದ. ಅದಕ್ಕೆ ಏನು ಬಿಲ್ಡಪ್ ಏನಿತ್ತು ಇದೆಲ್ಲವೂ ಇತ್ತು. ಸರಿ, ಅಲ್ಲಿಗೆ ರಾತ್ರಿಗೆ ಹೆಂಗೋ ಅರೆಸ್ಟ್ಗಳಾಯಿತು, ಎಲ್ಲ ಆಯಿತು. ಅದಾದ ನಂತರ ತಳ್ಳುಗಾಡಿಗಳಿಗೆ ಬೆಂಕಿ ಹಾಕೋ ಕೆಲಸವನ್ನ ಈ ಪುಡಾರಿಗಳು ಮಾಡಿದ್ರು. ಅವನು ಅವಕಾಶ ಮಾಡಿಕೊಟ್ಟ ಪುಡಾರಿಗಳಿಗೆ ದೊಂಬಿ ಎಬ್ಸೋದಕ್ಕೆ. ಯಾರೋ ತನ್ಜೀರ್ ಅನ್ನುವಂಥವನು ಅವಕಾಶ ಮಾಡಿಕೊಟ್ಟ. ಈ ಪುಡಾರಿಗಳು ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರು. ಮುಸ್ಲಿಮರು ಗಾಡಿಗಳು ಅಂತ ಗುರುತಿಸಿರ್ತಾರೆ, ಹಾಕಿದ್ರು ಬೆಂಕಿನ. ಸರಿ, ಹೇಗೋ ಮಾಡಿ ಅದನ್ನು ನಿಯಂತ್ರಿಸಿ ರಾತ್ರಿ ಆಗಿದ್ದ ಬೆಳಗ್ಗೆ ಆದ ತಕ್ಷಣನೇ ನಿಷೇಧಾಜ್ಞೆ ಹೇರಿದ್ರು. 24ನೇ ತಾರೀಕಿನವರೆಗೆ ನಿಷೇಧಾಜ್ಞೆ ಅಂತ ಹೇಳಿದ್ರು ಆ ಸುತ್ತಮುತ್ತಲ 3-4 ಏರಿಯಾಗಳಿಗೆ. ಬಟ್ ಈ ಹಿಂದುತ್ವ ಪಡೆಗಳು ಕೇಳಬೇಕಲ್ಲ. ಅದರಲ್ಲೂ ವಿಶೇಷವಾಗಿ ಮಾಜಿ MLA ವೀರಣ್ಣ ಚರಂತಿಮಠ, ಇವ್ರಿಗೆಲ್ಲ ಇಂಥದ್ದೇ ಸನ್ನಿವೇಶಕ್ಕಾಗಿ ಕಾಯ್ತಾ ಇರ್ತಾರೆ. ಬೆಂಕಿ ಹಚ್ಚಬೇಕು, ಕೆರಳಿಸ್ಬೇಕು, ಏನಾದರೂ ಮಾಡಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಬೇಕು ಅಂತ. ಪೊಲೀಸರು ಅವ್ರ ಕೈಗೊಳ್ಳುತ್ತಾರೆ. ನಿಷೇಧಾಜ್ಞೆ ಹೇರೋದಕ್ಕೆ ಒಂದು ಕಾರಣ ಇರುತ್ತೆ. ಎಲ್ಲ ಪರಿಸ್ಥಿತಿಯನ್ನು ತಹಬದಿಗೆ ತರೋದಕ್ಕೆ ನಿಷೇಧಾಜ್ಞೆ ಅವಶ್ಯಕತೆ ಇರುತ್ತೆ. ಪೊಲೀಸರು ಡಿಸಿಷನ್ ಮಾಡ್ತಾರೆ, ತೆಗೆದುಕೊಳ್ತಾರೆ. ಬಟ್ ಇವರು ಬಿಡಲ್ಲ. ಈ ಚರಂತಿಮಠ ಹೋಗಿ ಪೊಲೀಸರ ಜೊತೆ ವಾಗ್ವಾದ. ಈ ರೋಡ್ ಯಾಕೆ ಬ್ಲಾಕ್ ಮಾಡಿದಿರಿ, ಆ ರೋಡ್ ಯಾಕೆ ಓಪನ್ ಬಿಟ್ಟಿದ್ದೀರಿ, ಆ ರೋಡ್ ಏನಾಯ್ತು, ಈ ರೋಡ್ ಏನಾಯ್ತು, ನಾವು ಇಲ್ಲೇ ಹೋಗ್ತೀವಿ, ಇಲ್ಲೇ ಬರ್ತೀವಿ ಅಂತ ಹೇಳಿ ಆ ಸ್ಥಳೀಯರನ್ನ ಒಂದಷ್ಟು ಜನರನ್ನ ಕೆರಳಿಸಿದ್ದಾರೆ. ಔಟ್ಸೈಡರ್ಸ್ ಬಂದಿದ್ರೋ ಇಲ್ವೋ ಗೊತ್ತಿಲ್ಲ, ಇನ್ನು ಅದು ಕನ್ಫರ್ಮೇಷನ್ ಆಗಬೇಕು. ಅಲ್ಲಿ ಒಂದಷ್ಟು ಕಲ್ಲು ತೂರಾಟ ಶುರು ಮಾಡಿದ್ರು ಮುಸ್ಲಿಂ ಅಂಗಡಿಗಳ ಮೇಲೆ. ಅದರಲ್ಲೂ ವಿಶೇಷವಾಗಿ ಮಾಂಸ ಮಾರಾಟ ಮಾಡುವಂತಹ ಅಂಗಡಿಗಳ ಮೇಲೆ, ಮುಸ್ಲಿಮರ ಅಂಗಡಿಗಳ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರು. ಪೊಲೀಸರು ಒಂದು ಲಘು ಲಾಠಿ ಪ್ರಹಾರ ಮಾಡಲೇಬೇಕಾಯ್ತು. ಲಘು ಲಾಠಿ ಪ್ರಹಾರ ಮಾಡಿದ್ರು. ಅದೇ BJPಗೆ ಬೇಕಿತ್ತು. ಹಿಂದೂಗಳ ಮೇಲೆ ಲಾಠಿ. ಈ ಪೊಲೀಸವ್ರಿಗೇನು ಬೇರೆ ಕೆಲಸ ಇಲ್ಲದೆ ಲಾಠಿ ಬೀಸ್ತಾರೇನು? ಇಲ್ಲ, ಹಿಂದೂಗಳ ಮೇಲೆ ಲಾಠಿ. ಅದೇ ಟೋನಲ್ಲಿ ಸಮಾಜದಲ್ಲಿ ಏನಾದರೂ ಮಾಡಿ ಸ್ವಲ್ಪ ಒಂದು ಘಟನೆ ನಡೆದಿದ್ರೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹಚ್ಚಬೇಕು ಅಂತ ಕಾಯ್ತಾ ಇರುವಂತಹ ಮನುವಾದಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು, ಮೋದಿ ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ಅದಕ್ಕೆ ತುಪ್ಪ ಸುರಿದು, ಸೀಮೆಣ್ಣೆ ಸುರಿದು, ಪೆಟ್ರೋಲ್ ಸುರಿದು ಸುದ್ದಿಗಳನ್ನು. ಹಿಂದೂಗಳ ಮೇಲೆ ದಾಳಿ, ಹಿಂದೂಗಳ ಮೇಲೆ ದೌರ್ಜನ್ಯ, ಹಿಂದೂಗಳ ಮೇಲೆ ಕಲ್ಲೆಸೆತ. ಇದು ಒಟ್ಟಿನಲ್ಲಿ ಪರಿಸ್ಥಿತಿಯನ್ನು ಲಾಠಿ ಚಾರ್ಜ್ವರೆಗೂ ತೆಗೆದುಕೊಂಡು ಹೋಗೋದಕ್ಕೆ ಲೋಕಲ್ ಲೀಡ್ರ್ಗಳು, ಆ ಮಾಜಿ MLA, ಒಂದಷ್ಟು ಹಿಂದುತ್ವ ಹೆಸರಿನಲ್ಲಿರುವಂತಹ ಪುಡಿಗಳು ಎಲ್ಲ ಸೇರ್ಕೊಂಡು ಮಾಡಿದ್ರು. ಲಾಠಿ ಚಾರ್ಜು ಸಹ ಆಯಿತು. ಈಗ ಸ್ವಲ್ಪ ತಹಬದಿಗೆ ಬಂದಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಬಟ್ ಹಿಂದುತ್ವ ಪಡೆಗಳು ಪಟ್ಟು ಹಿಡಿದು ಕೂತಿದ್ದಾವಂತೆ, ನಾವು ಮತ್ತೆ ಆ ರೋಡಲ್ಲಿ ಮೆರವಣಿಗೆ ಮಾಡ್ತೀವಿ ಅಂತ. ಮತ್ತೆ ಅವನೊಬ್ಬ ಇದಾನಲ್ಲ
ಸಮಾಜದಲ್ಲಿ ಬೆಂಕಿ ಹಚ್ಚೋದಕ್ಕೆ ಅಂತ ಇದ್ದು ಆಗಾಗ ಕೇಸ್ ಹಾಕಿಸ್ಕೊಂಡು ಒಳಗಡೆ ಹೋಗಿ ಒದೆ ತಿಂದು ಬರ್ತಿರ್ತಾನಲ್ಲ ಅವನು. ಪುನೀತ್ ಕೆರೆಹಳ್ಳಿ ಅವನನ್ನು ಕರೆಸ್ಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರಂತೆ. ಪೊಲೀಸರು ಅವನನ್ನು ಗಡಿಯಲ್ಲೇ ಒದ್ದು ಓಡಿಸ್ಬೇಕು. ಏನು ಕೆಲಸ ಅವನಿಗೆ ಬಾಗಲಕೋಟೆಯಲ್ಲಿ? ಅವನಿಗೆ ಫಸ್ಟ್ ಆಫ್ ಆಲ್ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೋಬೇಡ ಅಂತ ಕೋರ್ಟು ಖಡಕ್ ಆಗಿ ಹೇಳಿದೆ. ಕಾಣಿಸ್ಕೊಂಡ್ರೆ ಒದ್ದು ಒಳಗೆ ಹಾಕ್ಬಿಡ್ತೀವಿ, ಬೇಲ್ ಕ್ಯಾನ್ಸಲ್ ಮಾಡಿಬಿಡ್ತೀವಿ ಅಂತ. ಆದರೂ ಬೇರೆ ಬೇರೆ ಅಕೌಂಟುಗಳಲ್ಲಿ ಏನೇನೋ ಕಿತಾಪತಿಗಳು ಮಾಡೋ ಪ್ರಯತ್ನ ಮಾಡ್ತಾನೆ. ಈಗ ಮತ್ತೆ ಇದರಲ್ಲಿ ಅವನ ಹೆಸರು ಕೇಳಿ ಬರ್ತಾ ಇದೆ. ಅದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ, ಅವನು ಹೋಗಬಹುದೇನೋ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಬಟ್ ಪೊಲೀಸರು ಎಚ್ಚರಿಕೆಯಿಂದ ಇರಬೇಕು. ಅವನಿಗೆ ಅಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಯಾಕಂದರೆ ಇರೋ ಪರಿಸ್ಥಿತಿನ ಇನ್ನು ಬಿಗಡಾಯಿಸ್ತಾನೆ ಅವನು ಹೊಟ್ಟೆಗೆ ಅನ್ನ ತಿನ್ನೋದಿಲ್ಲ. ಅವನಿಗೆ ಅವಕಾಶ ಮಾಡಿ ಕೊಡಬಾರ್ದು. ಪೊಲೀಸರು ಎಚ್ಚರಿಕೆಯಿಂದ ಇರಬೇಕು, ಬಾಗಲಕೋಟೆ ಪೊಲೀಸರು. ಸೊ ನೋಡೋಣ ಏನೇನು ಮಾಡ್ತಾರೆ ಅಂತ. SP ಅವರು ಮಾತಾಡಿದ್ದಾರೆ, ಸಿದ್ಧಾರ್ಥ್ ಗೋಯಲ್ ಅಂತ. ಸೊ ಅವರಿಗೂ ಸಣ್ಣ ಗಾಯ ಆಗಿದೆ ಕಲ್ಲು ತೂರಾಟದಲ್ಲಿ, ಒಂದು ಕಲ್ಲು ಅವರಿಗೆ ಬಿತ್ತು ಅನ್ನುವಂತಹ ಮಾಹಿತಿ ಸಹ ಇದೆ. ಅದು ಯಾವುದೋ ಒಂದು ಫೋಟೋ ನೋಡಿದೆ, ಅವರ ಕಾಲರ್ ಮೇಲೆ ಸ್ವಲ್ಪ ರಕ್ತದ ಕಲೆಯನ್ನು ನೋಡಿದೆ ನಾನು. ಸೊ ಆ ಕಲ್ಲು ತೂರಿದವನಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಎದುರುಗಡೆ ಬಂದವರು ಅಥವಾ ಅಲ್ಲಿದ್ದವರು ಹೋದವರು ಯಾರು ಏನೇ ಪ್ರಚೋದನೆ ಕೊಟ್ಟಿದ್ರು ಸಹ ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿ ಇರಬೇಕು, ನೀನು ಕಿಡಿಗೇಡಿ ಆಗಬಾರದು ಅನ್ನೋದನ್ನು ಅವನಿಗೆ ಪಾಠ ಕಲಿಸ್ಬೇಕು. ತನ್ಸೀರ್ ಅನ್ನೋವನಿಗೆ ಪಾಠ ಕಲಿಸ್ಬೇಕು. ಮತ್ತು ಮಿಕ್ಕಿದ್ದು ಬೆಂಕಿ ಹಚ್ಚಿದವರು, ಕಲ್ಲು ಬೀಸಿದವರು ಒಬ್ಬೊಬ್ಬನ್ನು ಹುಡುಕಿ, ಯಾಕಂದರೆ ಈ ಕಾಲದಲ್ಲಿ ಪ್ರತಿಯೊಂದು ಕಡೆ CCTV ಇದೆ ಮತ್ತು ಪೊಲೀಸರು ಸಹ ಪ್ರತಿ ಇನ್ಸಿಡೆಂಟನ್ನು ಡ್ರೋನ್ ಕ್ಯಾಮ್ರಾಗಳನ್ನೇ ಬಿಟ್ಟು ಕವರ್ ಮಾಡ್ತಿರ್ತಾರೆ. ಪೊಲೀಸರ ಕೈಯಲ್ಲೂ ಮೊಬೈಲ್ಗಳು ಇರ್ತವೆ, ಫೋನ್ಗಳು ಇರ್ತವೆ, ಮತ್ತು ಕ್ಯಾಮ್ರಾಗಳಿರ್ತವೆ, ಎಲ್ಲ ಇರ್ತವೆ. ಯಾರು ಕಲ್ಲು ಬೀಸಿದ್ದಾರೆ, ಯಾರು ಗಲಭೆ ಮಾಡಿದ್ದಾರೆ, ಒಬ್ಬರನ್ನು ಬಿಡಬಾರ್ದು. ಬರೀ ಒಂದು ಕಡೆ ಮಾತ್ರ ಅರೆಸ್ಟ್ಗಳು ಮಾಡೋದು ಸರಿಯಲ್ಲ. ಯಾವ ಪ್ರೆಷರ್ ಇದ್ರೂ ಸರಿಯೇ. ಅವರು ಸಂವಿಧಾನಾತ್ಮಕವಾಗಿ ಕೆಲಸ ಮಾಡಬೇಕು, ಸಮಾನ ರೀತಿಯಲ್ಲಿ ಎಲ್ಲರನ್ನೂ ನೋಡಬೇಕು, ಆ ಕೆಲಸ ಆಗಬೇಕು. ಸೊ ಇದಿಷ್ಟು ಇಲ್ಲಿಯವರೆಗೆ ಬರ್ತಿರುವಂತಹ ಮಾಹಿತಿ. ಈಗ ಸದ್ಯಕ್ಕೆ ನಿಷೇಧಾಜ್ಞೆ ಇದೆ 24ನೇ ತಾರೀಕುವರೆಗೂ. ಅಲ್ಲಿಯವರೆಗೆ ಯಾವುದಕ್ಕೂ ಅವಕಾಶ ಮಾಡಿಕೊಡದೆ ನೋಡ್ಕೊಳ್ಬೇಕು ಪೊಲೀಸರು. ಆ ನಂತರವೂ ಸಹ ಏನು ಕ್ರಮ ಕೈಗೊಳ್ಳಬೇಕು ಶಾಂತಿಕ ಪಾಲನೆಗೆ ಅದನ್ನು ಕೈಗೊಳ್ಳುತ್ತಾರೆ ಅನ್ನುವಂತಹ ಆಶಾಭಾವನೆ ಇದೆ. ಅಲ್ಲಿನ ಜನನೂ ಸ್ವಲ್ಪ ಎಚ್ಚೆತ್ತುಕೊಳ್ತಾರೆ ಅನ್ನುವಂತಹ ಭಾವನೆಯೂ ನನಗಿದೆ. ಯಾಕೆಂದರೆ ಬಾಗಲಕೋಟೆ ಮೊದಲಿಂದಲೂ ಸಹ ಸೌಹಾರ್ದತೆಗೆ ಹೆಸರಾಗಿರುವಂತಹ ಜಿಲ್ಲೆ. ಅಲ್ಲಿ ಇಂತಹ ಯಾರೋ ಪುಡಿ ರೌಡಿಗಳು ಧರ್ಮದ ಹೆಸರಿನಲ್ಲಿ ನಿಮಗೆ ಏನೋ ಒಂದು ಪ್ರಚೋದನೆ ಕೊಟ್ಟರೆ ನೀವು ಅದಕ್ಕೆ ಬಲಿಯಾಗಬೇಡ್ರಿ. ಅವ್ರು ಮಾಡಿಸೋದೆಲ್ಲ ಮಾಡ್ತಾರೆ, ಸಮಾಜಕ್ಕೆ ಬೆಂಕಿ ಹಚ್ತಾರೆ, ಎಲ್ಲ ಹಚ್ತಾರೆ. ಅವ್ರು ಮಾತ್ರ MLAಗಳು MP ಗಳಾಗ್ತಾರೆ. ನೀವು ಕೇಸ್ ಹಾಕಿಸ್ಕೊಂಡು ಅಲಿತಾ ಇರ್ತೀರಿ ಜೈಲಿಗೆ, ಕೋರ್ಟಿಗೆ. ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದಿಷ್ಟು ಬಾಗಲಕೋಟೆಯಿಂದ ಬರ್ತಿರುವಂತಹ ಸುದ್ದಿ, ನನಗೆ ಇಲ್ಲಿಯವರೆಗೆ ಬಂದಿರುವಂತಹ ಮಾಹಿತಿ. ಇನ್ನೂ ಏನಾದರೂ ಸುದ್ದಿಗಳು ಬಂದರೆ, ಇನ್ನು ಡೆವಲಪ್ಮೆಂಟ್ಸ್ ಏನಾದರೂ ಆದರೆ ಅದರ ಬಗ್ಗೆ ಮಾಹಿತಿಯನ್ನು ಖಂಡಿತ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.